ನಮ್ಮ ಸ್ಯಾಂಡಲ್‌ವುಡ್‌ಗೆ ನಾನಾ ರೀತಿಯ ಹೀರೋಯಿನ್‌ಗಳು ಎಂಟ್ರಿ ಕೊಡ್ತಾ ಇರ್ತಾರೆ. ಆದ್ರೆ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಇದಾರೆ. ಈ ಹೀರೋಯಿನ್ ಹೆಸರು ಕೇಳಿದ ತಕ್ಷಣ ಸ್ವಾದಿಷ್ಟವಾದಂಥ ಅಡುಗೆಗಳು ನಮಗೆ ನೆನಪಾಗ್ತಾ ಇದೆ. ರಕ್ಕಸಪುರ ಟ್ರೇಲರ್ ರಿಲೀಸ್ ಆಗಿರೋ ಖುಷಿಯಲ್ಲಿ ಸ್ವಾತಿಷ್ಠ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಟ್ರೇಲರ್‌ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸ್ವಾತಿಷ್ಠ ಅವರೇ, ಟ್ರೇಲರ್ ರಿಲೀಸ್ ಆದ್ಮೇಲೆ ತುಂಬಾ ಡೈರೆಕ್ಟ್ ರೆಸ್ಪಾನ್ಸ್‌ಗಳು ಸಿಗ್ತಾ ಇದೆ. ಒಂದು ಕಡೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಿಮ್ಮ ರಾಜಬಿ ಶೆಟ್ಟಿ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲನೇ ಸಲ ಸಿಕ್ಕಿದ್ದೀರಾ, ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ಸೆಕೆಂಡ್ ಫಿಲಮ್, ಎರಡನೇ ಸಿನಿಮಾ ಕನ್ನಡಲ್ಲಿ. ಇಟ್ಸ್ ಅ ಡಿಫ್ರೆಂಟ್ ಜಾನರ್. ಫಸ್ಟ್ ಮೂವಿ ಬಂದು ಒಂದು ರಾಮ್ ಕಾಮಿಡಿ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ. ಇದು ಬಂದು ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್. ಆ್ಯಂಡ್ ರಾಜ್ ಸರ್ ಬಗ್ಗೆ ವರ್ಕ್ ಮಾಡಿದ್ದು. ಐ ಮೀನ್ ರಾಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ರವಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾರೆ, ರವಿ ಸಾರಂಗ ಡೈರೆಕ್ಟ್ ಮಾಡ್ತಾರೆ. So it's a beautiful collaboration and I'm so happy to be a part of it. ಒಂದಷ್ಟು ಶಕ್ತಿಗಳು ಸಿನಿಮಾಗೆ ಕೆಲಸ ಮಾಡ್ತಾ ಇದೆ. ರವಿ ವರ್ಮ ಸರ್ ಇರ್ಬೋದು, ರವಿ ಸಾರಂಗ ಸರ್, ಅರ್ಜುನ್ ಜನ್ಯ ಸರ್, ಇವರಿಂದ ಯಾವ ಎಸೆನ್ಸ್ಗಳನ್ನ ಕಲಿತಾ ಹೋಗ್ತೀರಾ ನೀವು? ಕಲೀಲಿಕ್ಕೆ ನಾನು ಬಂದು ರವಿ ಸರ್, ಅದು ರಾಜ್ ಸರ್ ಜೊತೆ ಲೈಕ್ ಸ್ಕ್ರೀನ್ ಶೇರ್ ಮಾಡಿದ್ರಿಂದ ಪರ್ಫಾರ್ಮೆನ್ಸ್, ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಹೆಂಗೆ ಬಂದು ಒಂದು ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡ್ತಾರೆ, ಸೊ ಅದೇ ನೋಡಿ ಕಲಿತೆ ನಾನು. ಸೊ ಅವರು ಲೈಕ್ ಆಸ್ ಯು ಆಲ್ ನೋ ಇಸ್ ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ಸೊ ಅವರು ಆನ್ ಸ್ಪಾಟಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಐ ಐ ಯೂಸ್ ಟು ಸಿಟ್ ಅಂಡ್ ವಾಚ್ ಆ್ಯಂಡ್ ಟೇಕ್ ನೋಟ್ಸ್. ನೀವು ಗೋಸ್ಟ್ಗಳಲ್ಲಿ ನಂಬಿಕೆ ಇಟ್ಟಿದ್ದೀರಾ? ಗೋಸ್ಟ್ ಅಂತ ನಂಬಿಕೆಲ್ಲ, ಬಟ್ ಇದೆಲ್ಲ ಹೇಳ್ತಾರಲ್ಲ ಬ್ಲ್ಯಾಕ್ ಮ್ಯಾಜಿಕ್, ಅದಲ್ಲಿ ಇಟ್ಸ್ ಟ್ರೂ. ನಂಬಿಕೆ ಅಂತ ಹೆಂಗೆ ಹೇಳೋದು, ಬಟ್ ಅದು ಇದೆ ಅಷ್ಟೇ. ಬಟ್ ಅದಕ್ಕಿಂತ ನನಗೆ ದೇವ್ರ ಮೇಲೆ ಒಂದು ನಂಬಿಕೆ ಇದೆ. ಸೊ ಶೂಟಿಂಗ್ ಸ್ಪಾಟಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಯ್ತಾ? ಏನಕ್ಕಂದ್ರೆ ತುಂಬ ಸೀನ್ಸ್ಗಳು ಈ ಗೋಸ್ಟ್ ರೈಡರ್ಸ್ ಮೂವಿಗಳು ನೋಡ್ತೀವಲ್ಲ, ಅದೇ ಥರ ಅನ್ನಿಸ್ತು ನಮಗೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಫಸ್ಟ್ ಆಫ್ ಆಲ್ ನಾವು ಬಂದು ಈ ಸೌಂಡ್ ಎಫೆಕ್ಟ್ ಇದೆಲ್ಲ ಆದಮೇಲೆ ನೀವು ಮೂವಿ ನೋಡಿದ್ರ, ಸೊ ನಿಮಗೆ ಅದು ಎಫೆಕ್ಟ್ ಇರುತ್ತೆ, ಒಂದು ಇಂಪ್ಯಾಕ್ಟ್ ಇರುತ್ತೆ. ಬಟ್ ನಾವು ಆ್ಯಕ್ಟ್ ಮಾಡೋ ಟೈಮಲ್ಲಿ ನಮಗೆ ಅದು ಸಮ್ಟೈಮ್ಸ್ ನೈಟ್ ಸೀನ್ ಎಲ್ಲ ನಾವು ಡೇ ಅಲ್ಲಿ ಶೂಟ್ ಮಾಡ್ತೀವಿ, ನೈಟ್ ಎಫೆಕ್ಟ್ ಮಾಡಿ. ಸೊ ಅದು ಬಂದು ಅಷ್ಟು ನಮಗೆ ವಿ ನೋ ಇಟ್ಸ್ ಅನ್ ಆ್ಯಕ್ಟಿಂಗ್, ಒಂದು ಸೀನ್ ಅಷ್ಟೇ. ಸೊ ಆ್ಯಂಡ್ ನನಗೆ ಜನರಲಿ ಐ ಆಮ್ ನಾಟ್ ವೆರಿ ಗೋಸ್ಟ್ ಅಂದರೆ ಭಯ ಅದೆಲ್ಲ ನನಗೆ ಅಷ್ಟಿಲ್ಲ, ಆ ಟೈಪ್ ಇಲ್ಲ ನಾನು. ಸೊ ಸ್ವಲ್ಪ ಧೈರ್ಯ ಇದೆ, ಅದರಿಂದ ಅಷ್ಟು ಆ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ನೀವು ಕನ್ನಡದಲ್ಲೂ ಸಿನಿಮಾ ಮಾಡ್ತೀರಾ, ಬೇರೆ ಭಾಷೆಗಳಲ್ಲೂ ಬ್ಯುಸಿ ಆಗ್ತಾ ಇದ್ದೀರಾ. ಎರಡೂ ಇಂಡಸ್ಟ್ರಿಗಳಿಗೆ ಯಾವ ವೇರಿಯೇಷನ್ಸ್ಗಳನ್ನ ಕಂಡುಕೊಳ್ತೀರಾ ನೀವು? ನಾನು ತಮಿಳಲ್ಲಿ ಮಾಡಿದ್ದೀನಿ ಸರ್, ಆಮೇಲೆ ಇವಾಗ ಕನ್ನಡಲ್ಲಿ ಮಾಡ್ತಾ ಇದ್ದೀನಿ, ತಮಿಳಲ್ಲಿನೂ ಮಾಡ್ತಾ ಇದ್ದೀನಿ. ಸಿನಿಮಾ ಬಂದು ಗ್ಲೋಬಲ್. ಇವಾಗ ಮ್ಯೂಸಿಕ್ಗೆ ಹೆಂಗೆ ಲ್ಯಾಂಗ್ವೇಜ್ ಇಲ್ಲ, ಇವಾಗ ನಾವು ಒಳ್ಳೆ ಟ್ಯೂನ್ ಇದ್ದರೆ, ಒಳ್ಳೆ ಮ್ಯೂಸಿಕ್ ಇದ್ದರೆ ನಾವೆಲ್ಲ ಕೇಳ್ತೀವಲ್ಲ. ಸೊ ನಮಗೆ ಅದು ಭಾಷೆ ಅರ್ಥ ಆಗಬೇಕು ಅಂತ ಒಂದು ಅವಶ್ಯಕತೆನೇ ಇಲ್ಲ. ಸಿಮಿಲರ್ಲಿ ಆ್ಯಕ್ಟರ್ಸಿಗೂ ಅದೇ, ಏನು ಡಿಫ್ರೆನ್ಸ್ ಎಲ್ಲ ಏನು. ಆ್ಯಕ್ಟಿಂಗಲ್ಲಿ ನಮ್ಮ ವರ್ಕಲ್ಲಿ ವರ್ಕ್ ಅಷ್ಟೇ. ಇವಾಗ ನೀವು ಟೆಕ್ನಿಷಿಯನ್ಸ್ ನೋಡಿದ್ರಿ ಅಂದರೆ ಎಲ್ಲ ಇಂಡಸ್ಟ್ರಿ, ರವಿ ಸರ್ ಹೀ ಈಸ್ ಲೈಕ್ ಅ ಪ್ಯಾನ್ ಇಂಡಿಯನ್ ಸ್ಟಂಟ್ ಕೊರಿಯೋಗ್ರಾಫರ್ ಅಲ್ಲ. ಸೊ ಅವ್ರು ಇಲ್ಲಿ ಮಾಡ್ತಾರೆ, ಹಿಂದಿಲಿನೂ ಮಾಡ್ತಾರೆ, ಅವರಿಗೆ ಅವ್ರ ಕೆಲಸ ಅದಷ್ಟೇ. ಸೊ ಐ ಥಿಂಕ್ ಈವನ್ ಫಾರ್ ಆ್ಯಕ್ಟರ್ಸ್ ಇಟ್ಸ್ ದ ಸೇಮ್. ಲ್ಯಾಂಗ್ವೇಜಿಗೇನು ಇದು ಇಲ್ಲ. ಎಲ್ಲ ಕಡೆನೂ ಹೋದರೆ ನಮಗೇನು ಪಾತ್ರ ಕೊಡ್ತಾರೆ, ಅದು ನಮಗೇನು ವಾಟ್ ವಿ ಕ್ಯಾನ್ ಬ್ರಿಂಗ್ ಟು ದ ಟೇಬಲ್ ಅಂತ ನೋಡ್ತೀವಿ ಅಷ್ಟೇ. ನೀವು ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೀತಾ ಇರ್ತೀರಾ. ಒಂದು ಪಾಯಿಂಟಲ್ಲಿ ನಾನು ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಡ್ರೀಮ್ ಇರುತ್ತೆ, ನಾನು ಯಾವತ್ತಾದ್ರೂ ಇವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡಬೇಕು ಅಂತ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ಥರ ಐಡಿಯಲ್ ಪರ್ಸನಾಲಿಟಿ ಯಾರಾದರೂ ಇದ್ದಾರಾ ನಿಮಗೆ, ಇಂಥವ್ರ ಜೊತೆ ವರ್ಕ್ ಮಾಡಲೇಬೇಕು ನಾನು ಅಂತ? ಸುದೀಪ್ ಸರ್ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಪುನೀತ್ ಸರ್ನು ತುಂಬ ಇಷ್ಟ, ಬಟ್ ಸೋ ಅನ್ಫಾರ್ಚುನೇಟ್. ಬಟ್ ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ. ಇವಾಗ ರಕ್ಷಿತ್ ರಿಷಬ್, ಆಲಿಗ್ ಅವರು ಜೊತೆನೂ ವರ್ಕ್ ಮಾಡಬೇಕು ಎಲ್ಲ. ಸಿ ವೇರ್ ಆಲ್ ಐ ಆಮ್ ಜಸ್ಟ್ ವೆರಿ ನ್ಯೂ ಟು
ಕನ್ನಡ ಇಂಡಸ್ಟ್ರಿ. ಸೊ ಒಳ್ಳೆ ಕತೆ, ಒಳ್ಳೆ ಸಬ್ಜೆಕ್ಟ್ ವಿತ್ ಗುಡ್ ಟೀಮ್ ಇದ್ದರೆ ಓಪನ್ ಟು ಡೂ. ಈಗ ಬೆಂಗಳೂರಲ್ಲಿ ಎಲ್ಲಿ ಉಳ್ಕೊಂಡಿದ್ದೀರಾ? ವರ್ಕ್ ನೇಚರ್ ಹೇಗೆ ಕಾಣಿಸ್ತಿದೆ ಈಗ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ? ನೆಕ್ಸ್ಟ್ ಒಂದು ಸಿನಿಮಾ ಶುರು ಮಾಡ್ತೀವಿ ಫೆಬ್ ಮಿಡ್ಗೆ, ಆಮೇಲೆ ಅನೌನ್ಸ್ಮೆಂಟ್ ಬೇಗ ಬರುತ್ತೆ. ಅದಕ್ಕೆ ಆಮೇಲೆ ಒಂದು 2-3 ಸಿನಿಮಾ ಮಾತುಕತೆಯಲ್ಲಿದೆ. ಒಂದು 2-3 ಸಿನಿಮಾ ಮಾಡಬೇಕಾಯಿತು, ಬಟ್ ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಯಿತು. ಬಟ್ ಇದನ್ನ ಆ್ಯಕ್ಟಿವ್ ಸ್ಟೇಟಸ್ ಅಂದರೆ ಇದೆ. ಇವಾಗ ಒಂದು ಸಿನಿಮಾ ಶುರು ಮಾಡ್ತೀವಿ, ಒಂದು 2-3 ಮಾತುಕತೆಯಲ್ಲಿದೆ. ಆಲ್ ದಿ ಬೆಸ್ಟ್. ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚಾಗಿ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ನಟಿ ಸ್ವಾತಿಷ್ಠ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.